ವಿರಾಮದ ನಂತರ ಫ್ರೀಡಮ್ ಶೋ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಅತಿಥಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್ ಶೆಟ್ಟಿ ಅವರು ಕುಕ್ಕುಟ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಅವರ ಸಾಧನೆ ಬಗ್ಗೆ ಅವ್ರ ಬಳಿನೇ ಕೇಳಿ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನಾಗರಾಜ್ ಶೆಟ್ಟಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಶೆಟ್ಟಿ ಅವರೇ, ನಿಮ್ಮ ವಿಟಿಯನ್ನ ನೋಡ್ತಾ ಇದ್ವಿ. ನಿಮ್ಗೆ ಯಾಕೆ ಅನ್ನಿಸ್ತು ಕುಕ್ಕುಟ ಕೃಷಿಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು? ಯಾಕೆ ಅನ್ನಿಸ್ತು ಸರ್? ಕೃಷಿಯಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೆವು. ಅಂದರೆ ಆ ಹೊತ್ತಿಗೆ ನಾವು ಗೊಬ್ಬರ ಹೊರಗಿನ ಇದರಿಂದ ತರಿಸ್ತಿದ್ವಿ. ಅದು ತುಂಬ ದುಬಾರಿ ಆಗ್ತಿತ್ತು. ಆಗ ನಾವು ಗೊಬ್ಬರದ ಅನುಕೂಲಕ್ಕೋಸ್ಕರ ಕುಕ್ಕುಟೋದ್ಯಮವನ್ನು ಆರಂಭಿಸಿದ್ದೆವು. ಅದರೊಟ್ಟಿಗೆ ಕುಕ್ಕುಟೋದ್ಯಮ ಕೆಲಸದವರೊಟ್ಟಿಗೆ ಇತರ ಕೆಲಸವನ್ನು ಮಾಡುವ ಹಾಗೆ ಇದನ್ನು ಪ್ರಾರಂಭಿಸಿದ್ವಿ. ನಾಗರಾಜ್ ಶೆಟ್ಟಿ ಅವರೇ, ನೀವು ಹೇಳ್ತಾ ಇದ್ರಿ ಕುಕ್ಕುಟ ಉದ್ಯಮ ಮಾಡ್ಬೋದು, ಆದರೆ ಕೆಲವೊಂದಿಷ್ಟು ರಿಸ್ಕ್ಗಳು ಸಹ ಇರುತ್ತೆ ಅಂತ. ಹಾಗಾಗಿನೇ ತುಂಬ ಜನ ಈ ಉದ್ಯಮಕ್ಕೆ ಕೈ ಹಾಕೋದಿಲ್ಲ ಅಂತ ಅನಿಸುತ್ತೆ. ಸೊ ನಿಮಗೆ ಏನೆಲ್ಲ ರಿಸ್ಕ್ ಬಂತು, ಆ ರಿಸ್ಕನ್ನು ಎದುರಿಸಿದ್ದಕ್ಕೆ ಇವತ್ತು ಯಾವ ರೀತಿಯಾಗಿ ನೀವು ಆದಾಯವನ್ನು ಪಡೆದುಕೊಳ್ತಾ ಇದ್ದೀರಾ ಅಂತ? ನಮಗೆ ಕೆಲವೊಮ್ಮೆ ವಿಪರೀತ ಮಳೆ, ವಿಪರೀತವಾದ ಬಿಸಿಲು, ವಿಪರೀತವಾದ ವಾತಾವರಣದ ಫ್ಲಕ್ಚುಯೇಷನ್ನಿಂದ ತುಂಬ ಪೆಟ್ಟು ಬಿದ್ದಿದೆ. ಅಂದರೆ ಹೇಳಿದರೆ ಸಣ್ಣ ಮರಿಯನ್ನು ಸಾಕುವ ರೀತಿ, ಚಳಿಗಾಲದಲ್ಲಿ ಅದನ್ನು ಮೇಂಟೈನ್ ಮಾಡುವ ರೀತಿ ಬೇರೆ, ಮತ್ತು ಮಳೆಗಾಲದಲ್ಲಿ ಮೇಂಟೈನ್ ಮಾಡುವ ಕ್ರಮವೇ ಬೇರೆ. ಹಾಗಿರುವಾಗ ಅದನ್ನು 1-2 ವರ್ಷ ಸರಿಯಾಗಿ ಎಲ್ಲ ವಾತಾವರಣದಲ್ಲಿಗೆ ಅದನ್ನು ಬೆಳೆಸಿದ ನಂತರವೇ ಅದರ ಅನುಭವವನ್ನು ಜಾಸ್ತಿ ಆಗ್ತಾ ನಾವೀಗ ಸಕ್ರಿಯವಾಗಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಕೋಳಿ ಸಾಕಣೆಯನ್ನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಕೋಳಿಗಳಿಗೆ ಕೆಲವೊಂದಿಷ್ಟು ರೋಗಗಳು ಬರುತ್ತೆ, ಅದನ್ನು ಸಹ ನೋಡ್ಕೊಳ್ತಾ ಇರಬೇಕಾಗತ್ತೆ. ಹೀಗೆ ಸಾಕಷ್ಟು ಸಮಸ್ಯೆಗಳು ಸಹ ಬರುತ್ತೆ ಸರ್. ಅದನ್ನೆಲ್ಲ ಯಾವ ರೀತಿ ನೋಡ್ಕೋಬೇಕು ಹಾಗಾದ್ರೆ ಅಂತ? ಹೆಚ್ಚಿನ ಇದರಲ್ಲಿ ಅಂದರೆ ಚಳಿಗಾಲದಲ್ಲಿ ಕಫ ಅಂಥದ್ದೆಲ್ಲ ಬಂದರೆ ಕೋಳಿಗಳು ನೀರು ಕುಡಿಯೋದಿಲ್ಲ, ಫೀಡ್ ತಿನ್ನೋದಿಲ್ಲ, ಆಗ ಸಾಯುವ ಸಂಭವ ಕೂಡ ಜಾಸ್ತಿ ಇರ್ತದೆ. ಸರ್, ನೀವು ಎಷ್ಟು ಕೋಳಿಗಳನ್ನು ಸಾಕ್ತಾ ಇದ್ದೀರಾ? ಎಷ್ಟರಿಂದ ಸ್ಟಾರ್ಟ್ ಮಾಡಿದ್ರಿ? ಈಗ ಎಷ್ಟು ಸಾಕ್ತಾ ಇದ್ದೀರಾ ಸರ್? ನಾವು ಪ್ರಾರಂಭದಲ್ಲಿ 10,000 ಕೋಳಿ ಸಾಕಾಣಿಕೆ ಮಾಡ್ತಗೊಂಡು ಈಗ ಸುಮಾರು 20,000 ತನಕ ಕೋಳಿ ಸಾಕಣೆಯನ್ನು ಕಳೆದ 8 ವರ್ಷದಿಂದ ಸಕ್ರಿಯವಾಗಿ ಮಾಡ್ಕೊಂಡು ಬರ್ತಿದ್ದೆ. ಇನ್ನು ಸರ್, ಕೋಳಿ ಸಾಕಣೆ ಮಾಡಬೇಕು ಅಂತ ಈಗ ಕಾರ್ಯಕ್ರಮ ನೋಡ್ತಾ ಇರುವಂತಹ ವೀಕ್ಷಕರು ಕೆಲವರು ಅಂದ್ಕೊಳ್ತಾ ಇರ್ತಾರೆ. ಹಾಗಾದರೆ ಮೊದಲು ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅವರು ಹಾಗಾದರೆ ಅಂತ? ಮೊದಲನೇದಾಗಿ ಜಾಗ ಸಮತಟ್ಟಾಗಿರಬೇಕು. ಅಲ್ಲಿಗೆ ಬೇಕಾದ ನೀರಿನ ವ್ಯವಸ್ಥೆ ಮತ್ತು ದೊಡ್ಡ ವೆಹಿಕಲ್ ಬರುವಂಥ ವ್ಯವಸ್ಥೆ ಇರಬೇಕು. ಮತ್ತು ಕಡ್ಡಾಯವಾಗಿ ಶೆಡ್ಡಿನ ನಿರ್ಮಾಣ ಪೂರ್ವ ಪಶ್ಚಿಮ ಆಗಿರಬೇಕು. ಮತ್ತು ಇತರ ಸಂಬಂಧಪಟ್ಟ ಪಂಚಾಯತ್ ಇಲಾಖೆಯಿಂದ ಲೈಸೆನ್ಸ್, ಆರೋಗ್ಯ ಇಲಾಖೆಯಿಂದ ಲೈಸೆನ್ಸ್, ಇದೆಲ್ಲ ಕಡ್ಡಾಯವಾಗಿ ಇರಬೇಕಾಗ್ತದೆ. ಆರಂಭದಲ್ಲಿ ಹಾಗಾದರೆ ಎಷ್ಟು ಕೋಳಿ ಸಾಕಣೆ ಮಾಡಿದರೆ ಸೇಫ್ ಅಂತ ಅನಿಸುತ್ತೆ? ಅಂದರೆ ಇನ್ನೂ ಗೊತ್ತಿರೋದಿಲ್ಲ ಆ ಉದ್ಯಮದ ಬಗ್ಗೆ. ಸೊ ಎಷ್ಟು ಕೋಳಿ ಸಾಕಣೆ ಮಾಡಿದ್ರೆ ಒಳ್ಳೆಯದು ಹಾಗಾದರೆ? ಮೊದಲನೆಯಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವುದು ಸ್ವಲ್ಪ ರಿಸ್ಕಿ. ಅಂದರೆ ಈ 1 ವರ್ಷ ಕಂಪ್ಲೀಟಾಗಿ ಪ್ರಾಕ್ಟಿಕಲ್ ಅನುಭವ ಇರಬೇಕಾಗ್ತದೆ. ಕಡಿಮೆ ಪಕ್ಷ ಅಂತ ಹೇಳಿದರೆ 3,000ದಿಂದ 5,000 ಮಾತ್ರ ಅನುಭವದ ಮೇಲೆಗೆ ಎಷ್ಟು ಬೇಕಿದ್ರೂ ಅವರ ಕೆಪಾಸಿಟಿಗೆ ತಕ್ಕ ಜಾಗಕ್ಕೆ ಅನುಗುಣವಾಗಿ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾದರೆ ಕೋಳಿ ಸಾಕಣೆಗೆ ಮಾಡಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳು ಸಹ ಎದುರಾಗುತ್ತೆ ಅಂತ ಹೇಳ್ತಾ ಇದ್ರಿ. ಇಂಥ ಸಿದ್ಧತೆಗಳನ್ನೇ ಸಹ ಮಾಡ್ಕೊಳ್ಬೇಕಾಗತ್ತೆ ಕೋಳಿ ಸಾಕಣೆಗೆ ಮಾಡಬೇಕಾದ್ರೆ ಅಂತ. ಕೋಳಿ ಸಾಕಾಣಿಕೆಯಲ್ಲೀಗ ನಿಮಗೆ ಬೇಡಿಕೆ ಯಾವ ರೀತಿಯಾಗಿದೆ ಸರ್? ಅಂದರೆ ನೀವು ಸಾಕ್ತಾ ಇರುವಂತಹ ಕೋಳಿಗಳಿಗೆ ಬೇಡಿಕೆ ಯಾವ ರೀತಿಯಾಗಿದೆ? ವಿಶೇಷತೆ ಏನಿರುತ್ತೆ ಹಾಗಾದರೆ? ಮನುಷ್ಯನಿಗೆ ಇದು ಒಂದು ಪೌಷ್ಟಿಕ ಆಹಾರ, ಹಾಲು ಮತ್ತು ಮಾಂಸ ಇದೆಲ್ಲ. ಇದು ಹಬ್ಬ ದಿನಗಳಲ್ಲಿ ತುಂಬ ಬೇಡಿಕೆ ಇರ್ತದೆ. ಮತ್ತು ಈ ನಮ್ಮ ಹಿಂದೂಗಳ ಹಬ್ಬ, ಇದು ದೇವಸ್ಥಾನ, ಶಬರಿಮಲೆ ಯಾತ್ರೆ ಮತ್ತು ಕೆಲವು ಫೆಸ್ಟಿವಲ್ ಇರುವಾಗ ಸ್ವಲ್ಪ ಬೇಡಿಕೆ ಕಡಿಮೆ ಇರ್ತದೆ. ಮತ್ತು ಬಾಕಿ ಟೈಮಲ್ಲಿ ಒಳ್ಳೆಯ ಬೇಡಿಕೆ ಇರ್ತದೆ. ಓಕೆ ಸರ್, ಈಗ ಸಾಕಷ್ಟು ಜನ ಅಂದ್ಕೊಳ್ತಾ ಇರ್ತಾರೆ ನಾವು ಸಹ ಕೋಳಿ ಸಾಕಾಣಿಕೆಯನ್ನು ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ನೀವು ಇಂಜಿನಿಯರಿಂಗ್ ಮುಗಿಸಿ ಇದರಲ್ಲಿ ಲಾಭ ಇದೆ ಅನ್ನುವಂತಹ ಕಾರಣಕ್ಕೆ ಈ ಉದ್ಯಮವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಹಾಗೆ ಸಾಕಷ್ಟು ಜನ ಅಂದ್ಕೊಳ್ತಾ ಇದ್ರೆ ಅವರು ಏನು ಮಾಡಬೇಕಾಗತ್ತೆ? ಈಗ ಫ್ರೀಡಮ್ ಆ್ಯಪ್ನಲ್ಲಿ ನಿಮ್ಮ ಕೋರ್ಸ್ ನೋಡಬೇಕು ಅಂತ ಹೇಳಿದರೆ ನಮಗೆ ಫ್ರೀಡಮ್ ಆ್ಯಪ್ ಇದರಲ್ಲಿ ರೆಫರಲ್ ಕೋಡ್ ಅಂತ ಉಂಟು. ನಮ್ಮ ಕೋಳಿ ಸಾಕಾಣಿಕೆ ಬಗ್ಗೆ ಸಂಪೂರ್ಣ ವಿವರವು ಫ್ರೀಡಮ್ ಶೋ ಇದರಲ್ಲಿದೆ. LNS ಅಂತೇಳಿ 77777 ಅಂತ ರೆಫರಲ್ ಕೋಡ್ ಹಾಕಿ ನಮ್ಮ ಕೋರ್ಸನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಇದರಲ್ಲಿ ಸಂಬಂಧಪಟ್ಟ ಎಲ್ಲ ಬ್ಯಾಂಕ್ ಸಾಲ ಹೇಗೆ ಪಡೆಯುವುದು ಮತ್ತು ಕಟ್ಟಡ ನಿರ್ಮಾಣ ಹಾಗೂ ಪ್ರತಿ ಬೇಸಿಗೆಗಾಲ, ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಯಾವ ರೀತಿಯನ್ನು ಮರಿ ಸಾಕಣೆ ಮಾಡಿ ಲಾಭ ಗಳಿಸಬಹುದೆಂಬ ಸಂಪೂರ್ಣ ಮಾಹಿತಿಯನ್ನಿದೆ. ಇದರ ರೆಫರಲ್ ಕೋಡ್ ಬಳಸಿ
ನಮ್ಮ ಕೋರ್ಸನ್ನು ವೀಕ್ಷಿಸಿ ಸ್ಕಾಲರ್ಶಿಪ್ಪನ್ನು ನೀವು ಪಡೀಲಿಕ್ಕೆ ಸಾಧ್ಯ ಉಂಟಂತ ಹೇಳ್ತೇನೆ. ನಾಗರಾಜ್ ಶೆಟ್ಟಿ ಅವರೇ, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಕೋಳಿ ಸಾಕಾಣಿಕೆಯನ್ನು ಯಾವ ರೀತಿಯಾಗಿ ಮಾಡಬೇಕಾಗತ್ತೆ, ಮೊದಲು ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಆದಾಯವನ್ನು ಸಹ ಹೆಚ್ಚಿನ ಮಟ್ಟದಲ್ಲೇ ನಿರೀಕ್ಷೆ ಮಾಡ್ಬೋದು ಅಂತ ಸಹ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ. ವೆಲ್ಕಮ್. ಇನ್ನು ವೀಕ್ಷಕರೇ, ನೀವು ಸಹ ನಾಗರಾಜ್ ಶೆಟ್ಟಿ ಅವರ ರೀತಿಯಲ್ಲಿಯೇ ಉದ್ಯಮವನ್ನೇನಾದರೂ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮಗೂ ಸಹ ಮಾರ್ಗದರ್ಶನದ ಕೊರತೆ ಇದ್ದೇ ಇರುತ್ತೆ. ಹಾಗಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ಫ್ರೀಡಮ್ ಆ್ಯಪ್ಗೆ ಹೋಗ್ಬಿಟ್ಟು ನಾಗರಾಜ್ ಶೆಟ್ಟಿ ಅವರ ಕೋರ್ಸನ್ನು ಸಹ ನೀವು ವೀಕ್ಷಣೆ ಮಾಡ್ಬೋದು. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ TV ಸ್ಕ್ರೀನ್ ಮೇಲೆ ರೆಫರಲ್ ಕೋಡ್ ಸಹ ಡಿಸ್ಪ್ಲೇ ಆಗ್ತಾ ಇದೆ. ಜೊತೆಗೆ ಈಗ ತಾನೇ ನಾಗರಾಜ್ ಶೆಟ್ಟಿ ಅವರು ಸಹ ರೆಫರಲ್ ಕೋಡನ್ನು ಹೇಳಿದರು, ಅದನ್ನು ಎಂಟರ್ ಮಾಡಿಬಿಟ್ಟು ಅವ್ರ ಕೋರ್ಸನ್ನು ನೋಡ್ಬೋದು. ಇದರಿಂದ 3,000 ಸ್ಕಾಲರ್ಶಿಪ್ ಸಹ ನಿಮ್ಮದಾಗಿ ಸಿಕ್ಕೊಳ್ಬೋದು. ಮತ್ತೊಬ್ಬರು ಅತಿಥಿಯೊಂದಿಗೆ ಮತ್ತೆ ಭೇಟಿ ಆಗ್ತೀವಿ ಸ್ಮಾಲ್ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.